ಎಲ್ಲರಿಗೂ ನಮಸ್ಕಾರ. ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಮಾರ್ಚ್ 18 ತಾರೀಕಿಂದ ಏಪ್ರಿಲ್ 2ನೇ ತಾರೀಕುವರೆಗೂ ಇಡೀ ರಾಜ್ಯದಲ್ಲಿ SSLC ಪರೀಕ್ಷೆ ನಡೀತದೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಒಟ್ಟು 33,635 ಮಕ್ಕಳು ಈ ವರ್ಷ SSLC ಪರೀಕ್ಷೆಗೆ ಭಾಗವಹಿಸ್ತಾರೆ. ಮಿತ್ರರೇ, ಈಗ ನಾನು ಈಗಾಗಲೇ ಒಂದು ಪತ್ರ ಮುಖಾಂತರ ಕೂಡ ತಮ್ಮೆಲ್ಲರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೇವೆ. ಅಂದರೆ ಈಗ ಪರೀಕ್ಷೆ ಬಗ್ಗೆ ನಮ್ಮ ಯಾವುದು ವಿದ್ಯಾರ್ಥಿಗಳು ಒತ್ತಡವನ್ನು ತಗೊಳ್ಬಾರ್ದು. ಉದಾಹರಣೆಗೆ ಈಗ ಮೊನ್ನೆ ನೀವೆಲ್ಲರೂ ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಲ್ಲ ಕೊಟ್ಟಿದ್ರಿ. ಈಗ 3ನೇ ಪ್ರಿಪ್ರೇಟರಿ ಎಕ್ಸಾಮ್ಸ್ ಆದ ನಂತರ ಕೆಲವು ಮಕ್ಕಳದು ತುಂಬ ಒಳ್ಳೆಯ ಪರ್ಫಾರ್ಮ್ ಮಾಡಿದ್ದಾರೆ, ಕೆಲವು ಮಕ್ಕಳದು ಸ್ವಲ್ಪ ಕೆಲವು ಸಬ್ಜೆಕ್ಟ್ನಲ್ಲಿ ಇನ್ನು C ಗ್ರೇಡ್ ಆಗಿರ್ಬೋದು, ಸ್ವಲ್ಪ ಕಡಿಮೆ ಮಾರ್ಕ್ಸ್ ಆಗಿರ್ಬೋದು. ಸೊ ಯಾವುದು ಎಲ್ಲ ವಿಷಯಕ್ಕೆ ಯಾವುದು ಸ್ಟ್ರೆಸ್ ಥರ ತಗೊಳ್ಬೇಡ, ಟೈಮ್ ಇದೆ. ಯಾವ ಸಬ್ಜೆಕ್ಟ್ನಲ್ಲಿ ಅಥವಾ ಯಾವ ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ನಿಮಗೆ ಸಮಸ್ಯೆ ಇದ್ದಾಗ ನೀವು ನಿಮ್ಮ ಟೀಚರ್ಸ್ದು ಸಹಯೋಗ ತಗೊಂಡು, ಪೇರೆಂಟ್ಸ್ದು ಸಹಯೋಗ ತಗೊಂಡು ಸರಿಯಾಗಿ ನೀವು ರಿವೈಸ್ ಮಾಡಿ ಮತ್ತು ಪ್ರಾಕ್ಟೀಸ್ ಮಾಡಿದರೆ ಅದು ಎಲ್ಲ ಸರಿ ಆಗ್ತದೆ. ಆ್ಯಂಡ್ ಎಕ್ಸಾಮಲ್ಲಿ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತೀರಿ. ಮುಖ್ಯವಾಗಿ ನೀವು ನಿಮ್ಮ ಪರೀಕ್ಷಾ ಬಗ್ಗೆ ಒಂದು ಸ್ಟ್ರಾಟಜಿ ಮಾಡಬೇಕು. ಕೆಲವು ಸಬ್ಜೆಕ್ಟ್ ಸ್ಟ್ರಾಂಗ್ ಇರುತ್ತೆ, ಕೆಲವು ಸಬ್ಜೆಕ್ಟ್ನಲ್ಲಿ ಸ್ವಲ್ಪ ವೀಕ್ನೆಸಸ್ ಇರುತ್ತೆ, ಕೆಲವು ಪರ್ಟಿಕ್ಯುಲರ್ ಚಾಪ್ಟರ್ ಬಗ್ಗೆ ಸ್ವಲ್ಪ ಜಾಸ್ತಿ ನಿಮಗೆ ಒತ್ತಡ ಬರ್ತದೆ. ಸೊ ಆ ಎಲ್ಲ ಚಾಪ್ಟರ್ಸ್ ಅಥವಾ ಸಬ್ಜೆಕ್ಟ್ ನೀವು ಐಡೆಂಟಿಫೈ ಮಾಡಿ ಅದರಲ್ಲಿ ಇರುವ ಕ್ವೆಶನ್ಸ್ಗೆ ಮತ್ತು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರೆ ನಿಮಗೆ ಎಕ್ಸಾಮ್ ಟೈಮ್ನಲ್ಲಿ ಕಾನ್ಫಿಡೆನ್ಸ್ ಬರ್ತದೆ. ಮೂರನೇಯಾಗಿ ಆರೋಗ್ಯ ಬಗ್ಗೆ ನೀವೆಲ್ಲ ಸ್ವಲ್ಪ ಕೇರ್ ಮಾಡಬೇಕು. ಪೇರೆಂಟ್ಸ್ಗಳಿಗೆ ಕೂಡ ನನ್ನ ರಿಕ್ವೆಸ್ಟ್ ಏನಿದೆ, ಈಗ ಮಕ್ಕಳಿಗೆ ಈಗ ಫುಡ್ ಇರಲಿ, ವಾಟರ್ ಇರಲಿ, ಎಲ್ಲ ಸರಿಯಾಗಿ ಈಗ ಕ್ಲೀನಾಗಿ ಅವ್ರಿಗೆ ಕೊಡಬೇಕು. ಔಟ್ಸೈಡ್ ಫುಡ್ ಎಲ್ಲ ಅಥವಾ ಬೇರೆ ಬೇರೆ ಫಾಸ್ಟ್ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಏನಾದರೂ ಸ್ಟಮಕ್ ರಿಲೇಟೆಡ್ ಡಿಸೀಸ್ ಅಥವಾ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗಿದ್ರೆ ಎಕ್ಸಾಮ್ನಲ್ಲಿ ಪ್ರಿಪ್ರೇಷನ್ಗೆ ಅಥವಾ ಎಕ್ಸಾಮ್ ಬರಲಿಕ್ಕೆ ಕಷ್ಟ ಆಗ್ತದೆ. ಏನು ಸಮಯ ಇದೆ, ಸ್ವಲ್ಪ ಎಲ್ಲ ಸ್ಟೂಡೆಂಟ್ಗೆ ನಮ್ಮ ಏನು ರಿಕ್ವೆಸ್ಟ್ ಇದೆ, ಮೊಬೈಲ್ ಎಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಬೇರೆ ಬೇರೆ ಯೂಟ್ಯೂಬ್ ಎಲ್ಲ ಅದು ಎಲ್ಲ ಅವಾಯ್ಡ್ ಮಾಡಿ ಪೂರ್ತಿ ಎಕ್ಸಾಮ್ಗೆ ನೀವು ಫೋಕಸ್ ಮಾಡಿಸ್ಬೇಕಾಗತ್ತೆ. ಪ್ಲಸ್ ಪೇರೆಂಟ್ಸ್ಗೆ ಕೂಡ ಈ ಎಲ್ಲ ವಿಷಯ ಮೇಲೆ ಅವರು ಕೂಡ ಮಕ್ಕಳಿಗೆ ನೋಡ್ಕೋಬೇಕು. ಆ್ಯಂಡ್ ಸ್ವಲ್ಪ ಅವ್ರಿಗೆ ಅನಾವಶ್ಯಕವಾಗಿ ಯಾವುದು ಸ್ಟ್ರೆಸ್ ಅಥವಾ ಯಾವುದು ಕಂಪ್ಯಾರಿಸನ್ ಥರ ಮಾಡಲಿಕ್ಕೆ ನೀವು ಅಲೌ ಮಾಡಬೇಡ. ಆ್ಯಸ್ ವಿ ಸೇ, ಎವ್ರಿ ಚೈಲ್ಡ್ ಈಸ್ ಯುನೀಕ್. ಅವರು ಅವರವ್ರ ತರೀಕೆಯಿಂದ, ಅವರ ವೇಯಿಂದ ಅವರು ಗ್ರೋ ಆಗ್ತಾರೆ. ಎಕ್ಸಾಮ್ನಲ್ಲಿ ಸಪೋಸ್ ಎಲ್ಲ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಸಪೋಸ್ ಮಾರ್ಕ್ಸ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬಂದರೆ ಡೋಂಟ್ ಬಿ ಡಿಸ್ಹಾರ್ಟೆಂಡ್. ಲೈಫ್ ಈಸ್ ಮಚ್ ಮೋರ್ ದೆನ್ ಒನ್ ಎಕ್ಸಾಮ್. ಬಟ್ ಆಲ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಹಾರ್ಡ್ ವರ್ಕ್. ಎಲ್ಲ ಹಾರ್ಡ್ ವರ್ಕ್ ಮಾಡಿ, ನಿಮ್ಮ ಎಫರ್ಟ್ಸ್ ಮಾಡಿ, ಆಮೇಲೆ ರಿಸಲ್ಟ್ಸ್ ಏನಿದ್ರೆ ನೋ ಪ್ರಾಬ್ಲಮ್. ಸೊ ಆಲ್ ದ ಬೆಸ್ಟ್ ಫಾರ್ SSLC ಎಕ್ಸಾಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.